ಪಿಯುಸಿ ಮುಗಿದ ನಂತರ ವಿದ್ಯಾರ್ಥಿಗಳಿಗೆ ಮುಂದೇನು ಎಂಬ ಪ್ರಶ್ನೆ ಇರುವುದು ಸಹಜ. ಇಂತಹ ಪ್ರಶ್ನೆಗಳಿಗೆ ನ್ಯೂಸ್ 18 ಆಯೋಜನೆ ಮಾಡಿರುವಂತಹ ವಿದ್ಯಾಸಂಗಮ ಉತ್ತರವಾಗಿದೆ. ಶಿವಮೊಗ್ಗದ ಬಸ್ ಸ್ಟ್ಯಾಂಡ್ ಬಳಿಯ ಪೊಲೀಸ್ ಭವನದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಸಮಾಜ ಶಿಕ್ಷಣ ಸಚಿವ ಮಾಜಿ ಸಚಿವರಾಗಿರುವಂತಹ ಕಿಮ್ಮನೆ ರತ್ನಾಕರ್ ಉದ್ಘಾಟನೆಯನ್ನು ಮಾಡಿದ್ದಾರೆ. ಬಳಿಕ ಮಾತನಾಡಿದಂತಹ ಅವರು ಬೆಂಗಳೂರಿಗೆ ಸೀಮಿತವಾಗಿರುವಂತಹ ಇಂತಹ ಕಾರ್ಯಕ್ರಮಗಳನ್ನು ಶಿವಮೊಗ್ಗ ಜಿಲ್ಲಾ ಕೇಂದ್ರಕ್ಕೆ ತಂದಿರುವುದಕ್ಕೆ ನ್ಯೂಸ್ 18ಗೆ ಧನ್ಯವಾದ ಅಂತ ತಿಳಿಸಿದರು. ಕಾರ್ಯಕ್ರಮದಲ್ಲಿ 40ಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳು ಭಾಗಿಯಾಗಲಿದೆ. ಇನ್ನು ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ, ಶಿವಮೊಗ್ಗ ಎಸ್ಪಿ ನಿಖಿಲ್, ಯುವ ಮುಖಂಡ ಆದರ್ಶ್ ಹುಂಚದಕಟ್ಟೆ, ನ್ಯೂಸ್ 18ನ ಸೇಲ್ಸ್ ಸೌತ್ ಹೆಡ್ ಬಸವರಾಜ್, ಆದಿಚುಂಚನಗಿರಿ ಕಾಲೇಜಿನ ಉಪನ್ಯಾಸಕ ಕುಪ್ಪೇರಾವ್ ಹಾಗೂ ಜೆಪಿ ಬಿಲ್ಡರ್ಸ್ನ ಜಿಜಿ ಹಿರೇಮಠ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸಿ ದ ಮೇನ್ ಐಡಿಯಾ ಬಿಟ್ವೀನ್ ಈ ಕಾನ್ಸೆಪ್ಟ್ ನಾವು ಎಕ್ಸ್ಪೋ ಮಾಡಬೇಕು ಅಂದ್ಕೊಂಡಿದ್ದು, ಈ ಥರದ ಇವೆಂಟ್ಸ್ಗಳು ಬ್ಯಾಂಗ್ಳೂರಲ್ಲಿ ತುಂಬ ಆಗುತ್ತೆ. ಸೊ ನಮಗೆ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಬೇಕಾಗಿತ್ತು. ಫಾರ್ ಎಕ್ಸಾಂಪಲ್, ನಾವು ಶಿವಮೊಗ್ಗ ಮಾಡೋದ್ರಿಂದ ಮಕ್ಕಳಿಗಾಗಿರ್ಬೋದು ಅಥವಾ ಪೇರೆಂಟ್ಸ್ಗಳಿಗಾಗಿರ್ಬೋದು ತುಂಬ ಹೆಲ್ಪ್ ಆಗುತ್ತೆ. ಇಲ್ಲಿ ಆಲ್ಮೋಸ್ಟ್ ಒಂದು 30 ಇನ್ಸ್ಟಿಟ್ಯೂಷನ್ಸ್ಗಳಿರುತ್ತೆ. ಇನ್ಸ್ಟಿಟ್ಯೂಷನ್ಸ್ ಅನ್ನೋಕ್ಕಿಂತ ಜಾಸ್ತಿ ಯೂನಿವರ್ಸಿಟಿಗಳಿರುತ್ತೆ. ಎಷ್ಟೋ ಜನ ಮಕ್ಕಳಿಗಾಗಿರ್ಬೋದು ಪೇರೆಂಟ್ಸ್ಗಾಗಿರ್ಬೋದು ಗೊಂದಲ ಇರುತ್ತೆ. ಇನ್ನೂ UC ಆದಮೇಲೆ ಏನು ಮಾಡಬೇಕು ಅಂತ ಗೊತ್ತಿರುತ್ತೆ. ಆಮೇಲೆ ಏನಾಗುತ್ತೆ, ನಾರ್ಮಲ್ ನಿಮ್ದು ರೆಗ್ಯುಲರ್ ಕೋರ್ಸಸ್ಗಳು ಅಷ್ಟೇ ಗೊತ್ತಿರುತ್ತೆ. ಇಲ್ಲಿ ಏನಾಗುತ್ತೆ, ನನಗೆ ಗೊತ್ತಿರೋ ಪ್ರಕಾರ PUC +2 ಆದಮೇಲೆ ಆಲ್ಮೋಸ್ಟ್ 300 ಕೋರ್ಸಸ್ಗಳಿವೆ. ಎಷ್ಟೋ ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ. ನಮ್ಮ ನ್ಯೂಸ್ 18ನವರಿಗೆ ಇನ್ನೊಂದು ವಿನಂತಿ ನಾನು ಮಾಡ್ಕೊಳ್ತೇನೆ, ನೀವು ಎಲ್ಲ ಜಿಲ್ಲೆಗಳಲ್ಲೂ ಇಂಥ ಒಂದು ಕಾರ್ಯಕ್ರಮ ಮಾಡಿ ಅಂತಕ್ಕಂಥದ್ದು. ಮೊದಲನೇದಾಗಿ ಇಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನೀವು ಅಂದರೆ ಅತ್ಯಂತ ಸಮಾಧಾನಪೂರ್ವಕವಾಗಿ ಆತುರವಾಗಿ ಏನೂ ಇಲ್ದೇನೆ, ಯಾಕೆಂದರೆ ಜಿಲ್ಲೆಯ ಒಳಗಿರ್ತಕ್ಕಂಥ ವಿದ್ಯಾರ್ಥಿಗಳೇ ಇಲ್ಲೆಲ್ಲರೂ ಹೆಚ್ಚಿಗೆ ಸೇರೋದ್ರಿಂದ ನೀವೆಲ್ಲರೂ ಮಾಹಿತಿಯನ್ನು ಪಡ್ಕೊಳ್ಳಿ. 30 ಸಂಸ್ಥೆಗಳು ಇಲ್ಲಿ ಭಾಗವಹಿಸಿದ್ದಾವೆ.